ಆಸರೆ ಟಿವಿ ಅರ್ಪಿಸುವ ದಿನಕ್ಕೊಂದು ಕತೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಈ ದಿನ ನಾನು ನಿಮಗೆ ಒಂದು ಶಿಲುಬೆಯ ವಿಷಯವಾಗಿ ಶಿಲುಬೆಯ ಒಂದು ಕಥೆಯನ್ನು ಹೇಳಲು ಇಷ್ಟಪಡ್ತೇನೆ. ಶಿಲುಬೆ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ಲ, ಇಂಗ್ಲೀಷಲ್ಲಿ ನಾವು ಕ್ರಾಸ್ ಅಂತ ಹೇಳ್ತೇವೆ, ಹೌದಾ? ಯೇಸು ಸ್ವಾಮಿಯನ್ನು ಶಿಲುಬೆಗೆ ತೂಗ ಹಾಕಿದ್ರು 2000 ವರ್ಷಗಳ ಹಿಂದೆ. ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ಲ ಮಕ್ಕಳೇ. ಆ ಶಿಲುಬೆಯ ವಿಷಯದಲ್ಲಿ ಶಿಲುಬೆಯ ಒಂದು ಸಣ್ಣ ಕಥೆಯನ್ನು ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ. ಒಂದು ಕುಟುಂಬ ಇತ್ತು. ತಾಯಿ ಹಾಗೂ ಅವಳಿಗೆ 5 ಮಕ್ಕಳು. 5 ಮಕ್ಕಳಲ್ಲಿ 4 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳು. ಹೀಗೆ 5 ಮಂದಿ ಇದ್ದರು. ಆ ತಾಯಿಗೆ ಹುಷಾರಿರಲಿಲ್ಲ. ಅವರು ಕಾಯಿಲೆಯಿಂದ ಬಳಲ್ತಿದ್ರು. ಒಂದು ದಿನ ಆ ತಾಯಿಯು ಮರಣ ಹೊಂದಿದ್ದರು. ಏಸಪ್ಪನ ಬಳಿಗೆ ಹೋಗ್ತಾರೆ. ಆ ಮನೆಯಲ್ಲಿ ಒಂದು ಶಿಲುಬೆ ಇರ್ತದೆ. ಶಿಲುಬೆ ಮತ್ತು ತುಂಬ ಆಸ್ತಿ ಕೂಡ ಇದೆ. ಈ ತಾಯಿಯು ಮರಣ ಹೊಂದಿದ ನಂತರ ಮಕ್ಕಳಿಗೆ ಡಿವಿಷನ್ಸ್ ಪಾಲು ಆಗ್ತದೆ. ಅಂದರೆ ಈ ಕೆಲವು ವಸ್ತುಗಳು ನಿನಗೆ, ಅಥವಾ ಈ ಮನೆ ನಿನಗೆ, ಅಥವಾ ಒಂದೊಂದು ಮಕ್ಕಳಿಗೆ ಭಾಗ ಆಗ್ತದೆ. ಆಗ ಈ 4 ಜನ ಗಂಡು ಮಕ್ಕಳು ಕೂಡ ಆ ಹೆಣ್ಣು ಮಗಳ ಬಗ್ಗೆ ಯೋಚನೆ ಮಾಡದೆ ಆ 4 ಗಂಡು ಮಕ್ಕಳಿಗೆ ಏನೆಲ್ಲ ಬೇಕು ಅದನ್ನು ಅವರವರೇ ಪಾಲು ಮಾಡ್ಕೊಳ್ತಾರೆ. ಈ ಹೆಣ್ಣು ಮಗಳಿಗೆ ಏನೂ ಇರಲಿಲ್ಲ. ಆದರೆ ಆ ಹೆಣ್ಣು ಮಗಳು ಏನು ಮಾಡ್ತಾಳೆ ಗೊತ್ತಾ? ಅವಳು ಹೋಗಿ ಆ ಗೋಡೆಯಲ್ಲಿದ್ದ ಆ ಒಂದು ಶಿಲುಬೆಯನ್ನು ತೆಗೆದುಕೊಂಡು, ನನಗೆ ಇಷ್ಟು ಇದ್ದರೆ ಸಾಕು ಎಂದು ಯೋಚಿಸಿ ತುಂಬ ಸಂತೋಷ ಪಡ್ತಾಳೆ ಶಿಲುಬೆಯ ವಿಷಯದಲ್ಲಿ. ಹಾಗೆ ಅವಳದನ್ನು ತಗೊಂಡು ಹೋಗ್ತಾಳೆ. ಹೀಗೆ ತುಂಬ ವರ್ಷ ಆಗ್ತದೆ. ಆ ಸಹೋದರರ ಮಧ್ಯದಲ್ಲಿ ಪಾಲು ಆಗಿರ್ತದೆ, ಅವರಿಗೆ ಹಣ ಎಲ್ಲ ಸಿಕ್ಕಿರ್ತದೆ. ಇಲ್ಲಿ ಆ ಹೆಣ್ಣು ಮಗಳು ಒಬ್ಬಳೆ, ಅವಳು ಆ ಶಿಲುಬೆಯನ್ನು ಹಿಡ್ಕೊಂಡು ಹೋಗಿದ್ಲು. ಹಾಗೆ ತುಂಬ ವರ್ಷ ಆದ ನಂತರ ಒಂದು ದಿನ ಆ ಹೆಣ್ಣು ಮಗಳು ಹೀಗೆ ಶಿಲುಬೆಯನ್ನು ತೆಗೆದು, ಹೀಗೆ ನಾವು ಕೆಲವು ಸಲ ಮನೆಯ ಈ ವಸ್ತುಗಳನ್ನು ಹೀಗೆ ನಾವು ಕ್ಲೀನ್ ಮಾಡ್ತೇವಲ್ಲ, ಕೆಲವು ಸಲ ನಿಮ್ಮ ಮಮ್ಮಿ ಹೆಚ್ಚಾಗಿ ಮಾಡ್ತಾ ಇರ್ತಾರೆ, ಹೌದಾ? ನೀವು ನೋಡಿದ್ದೀರಲ್ವಾ? ಹಾಗೆ ಹೆಣ್ಣು ಮಗಳು ಆ ಶಿಲುಬೆಯನ್ನು ತೆಗೆದು ಕ್ಲೀನ್ ಮಾಡ್ತಾ ಇರ್ತಾಳೆ, ಸ್ವಚ್ಛ ಮಾಡ್ತಿರ್ತಾಳೆ. ಸಡನ್ಲಿ ಒಮ್ಮೆಲೆ ಆ ಕೆಳಗಿನ ಶಿಲುಬೆಯ ಕೆಳಗೆ ಒಂಥರ ಅಂದರೆ ಒಮ್ಮೆಲೆ ಒಂದು ಮುಚ್ಚಳದ ಥರ ಕಾಣಿಸ್ತದೆ ಅಡಿಯಲ್ಲಿ. ಈಗ ಡಬ್ಬೆಗೆ ಹೇಗೆ ಮುಚ್ಚಳ, ನಾವೇನಾದರೂ ಮುಚ್ಚಳ ಹಾಕಿ ಇಡ್ತೇವೆ, ಹೌದಲ್ಲ ಮಕ್ಕಳೇ? ಹಾಗೆ ಈ ಶಿಲುಬೆ ಕೂಡ ಅಡಿಯಲ್ಲಿ ಒಂದು ಏನೋ ಮುಚ್ಚಿದ ಹಾಗೆ ಇರ್ತದೆ. ಹಾಗೆ ಅವಳು ಅದನ್ನು ತೆರಿತಾಳೆ. ತೆರೆಯುವಾಗ ಏನು ಕಂಡ್ಲು? ಚಿನ್ನ ಇದೆ ಅಲ್ಲ, ಚಿನ್ನವನ್ನು ಕಂಡ್ಲು. ಅವಳಿಗೆ ತುಂಬ ಆಶ್ಚರ್ಯ ಆಗ್ತದೆ. ಏನಾಗಿತ್ತು? ಕೆಲವು ವರ್ಷಗಳ ಹಿಂದೆ ಸಹೋದರರು ಆ ಸಹೋದರಿ ಸಿಸ್ಟರ್ ಆಗ್ತಾಳೆ ಅಲ್ವಾ, ಅವಳ ಬಗ್ಗೆ ಯೋಚನೆ ಮಾಡದೆ ಅವರು ತಮ್ಮ ಹಣದ ಬಗ್ಗೆ, ತಮ್ಮ ಒಂದು ಆಸೆಯ ಪ್ರಕಾರ, ತಮ್ಮ ಯೋಚನೆಯ ಬಗ್ಗೆ ಅವರು ಯೋಚನೆಯ ಪ್ರಕಾರ ನಡೆದ್ರು. ಆ ಹೆಣ್ಣು ಮಗಳನ್ನು ಬಿಟ್ಟೇ ಬಿಟ್ಟರು. ಆದರೆ ಯಾರು ಬಿಡಲಿಲ್ಲ? ನಮ್ಮ ಯೇಸು ಸ್ವಾಮಿ ಆ ಹೆಣ್ಣು ಮಗಳನ್ನು ಬಿಡಲಿಲ್ಲ, ಹೌದಾ? ಆಕೆಯು ಪ್ರೀತಿಸಿದ್ಲು ಆ ಶಿಲುಬೆಯನ್ನು. ಯಾಕೆ? 2000 ವರ್ಷಗಳ ಹಿಂದೆ ನಮ್ಮ ಯೇಸಪ್ಪ ಕೂಡ ನಮಗೋಸ್ಕರ ಆ ಶಿಲುಬೆಯಲ್ಲಿ ಅವರ ಪ್ರಾಣ ಕೊಟ್ಟರು. ಆ ಸಂತೋಷದಿಂದ ನಾವು ಒಂದು ವೇಳೆ ಇರುವುದಾದರೆ ಆತನ ಕೃಪೆಯಿಂದ, ಹೌದಲ್ಲ ಮಕ್ಕಳೇ, ನಾವು ದೇವರು ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸಿದರು. ಆ ಶಿಲುಬೆಯಲ್ಲಿ ಅವರು ಪ್ರಾಣ ಕೊಟ್ಟರು. ಒಂದು ಸಂತೋಷದ ವಾರ್ತೆ ಅಲ್ಲವೇ ನಮಗೆ? ಹಾಗೆಯೇ ಆ ಹೆಣ್ಣು ಮಗಳಿಗೆ ತುಂಬ ಸಂತೋಷವಾಗ್ತದೆ. ದೇವರು ಅವಳನ್ನು ಕೈ ಬಿಡಲಿಲ್ಲ. ಆ ಚಿನ್ನ ಅಂದರೆ ಅಭಿವೃದ್ಧಿ, ಅದು ಆ ಥರ ಆ ಸಹೋದರರಿಗೆ ಸಿಕ್ಕಿರಲಿಲ್ಲ. ಅವರು ಆ ಶಿಲುಬೆಯನ್ನು ಬಿಟ್ಟು ಹೋಗಿದ್ರು. ಅದರಿಂದ ಏನಾಗ್ತದೆ? ಅದು ಒಂದು ಮರದಿಂದ ಮಾಡಿದ ಆ ಶಿಲುಬೆ, ಅದರಿಂದ ಏನಾಗ್ತದೆ ಅಂತ ಹಾಗೆ ಅವರು ಯೋಚನೆ ಮಾಡಿದ್ರು. ಆದರೆ ಈ ಹೆಣ್ಣು ಮಗಳು ಹಾಗೆ ಯೋಚನೆ ಮಾಡಲಿಲ್ಲ. ಯಾಕಂದರೆ ಅವಳು ಯಾವಾಗಲೂ ಯೇಸು ಸ್ವಾಮಿಯನ್ನು ಸ್ಮರಿಸುವವಳಾಗಿರ್ತಾಳೆ, ನೆನಪಿಸ್ತಾ ಇರ್ತಾಳೆ. ಯಾಕಂದರೆ ಆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಹೀಗೆ ಅವಳ ಸಂತೋಷನ ಅವಳು ತಗೊಂಡು ಹೋಗಿದ್ದು. ಹಾಗೆಯೇ ಅವಳಿಗೆ ಅದರ ಮೂಲಕವಾಗಿ ದೇವರು ಆಶೀರ್ವಾದ ಮಾಡಿದ್ರು, ಹೌದಾ? ಸೊ ನಾವು ಕೆಲವು ಸಲ
ಈ ಶಿಲುಬೆ ವಿಷಯದಲ್ಲಿ ನಾವು ಈ ಶಿಲುಬೆಯ ವಿಷಯದ ಹೊರತು ಬೇರೆ ಯಾವುದರಲ್ಲಿಯೂ ನಾವು ಹೆಚ್ಚಳ ಪಡಬಾರ್ದು. ಆ ಶಿಲುಬೆಯ ವಿಷಯದಲ್ಲಿ ನಾವು ಸಂತೋಷ ಪಡ್ತೇವೆ. ನಮಗೆ ದುಃಖ ಆಗ್ಬೋದು, ನಮ್ಮ ಯೇಸು ಸ್ವಾಮಿ ನಮಗೋಸ್ಕರ ದೊಡ್ಡ ತ್ಯಾಗ ಮಾಡಿದ್ದಾರೆ, ಅವರ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಆದರೆ ಆ ಶಿಲುಬೆಯ ಮೂಲಕವೇ ನಮಗೆ ಸಂತೋಷ ಸಿಕ್ಕಿತು, ನಾವು ನಮ್ಮ ಪರಲೋಕಕ್ಕೆ ಹೋಗ್ತೇವೆ ಎಂಬ ನಿರೀಕ್ಷೆ ನಮ್ಮಲ್ಲಿ ಇದೆ, ಹೌದಲ್ಲ? ಹಾಗೆ ನಾವಿದನ್ನು ತಿಳಿದವರಾಗಿರಬೇಕು. ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ಕಥೆಯೊಂದಿಗೆ. ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಆಸರೆ ಟಿವಿ.